ಸೊ ಯೂಟ್ಯೂಬ್ ಅನ್ನೋದು ನನ್ನ ಕನಸು. ತುಂಬಾ ಕಷ್ಟ ಲೈಫ್ ನಿಭಾಯಿಸೋದು. ಮಾಡ್ಕೊಂಡು ನಾನು ರಾತ್ರಿ 2 ಗಂಟೆ ಆದ್ರೂ, ಇವತ್ತು 1 ವರ್ಷ ಆಗಿದೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ, ಆದ್ರೂ 2 ಗಂಟೆ ಆದ್ರೂ ನನ್ನ ಕೆಲಸನ ನಾನು ಮಾಡ್ದೆ, ಕಂಪ್ಲೀಟ್ ಮಾಡ್ದೆ, ವಿಡಿಯೋ ಎಡಿಟಿಂಗ್ ಮಾಡ್ದೆ, ನಾನು ಮಲಗಲ್ಲ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಈಗ ನೀವು ಒಂದ್ ಕಡೆ ಕೆಲಸ ಮಾಡೋದು ಅಲ್ದಿರಾ, ಈಗ ಯೂಟ್ಯೂಬ್ ಮಾಡ್ತೀರಾ, ಸೊ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಇವರೊಬ್ರು ಇದ್ದಾರೆ, ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡ್ತೀರಾ. ಅಷ್ಟು ನಾವು ಈಗ ನಾನು ಒಬ್ಬ ಸ್ವಿಗ್ಗಿ ಡೆಲಿವರಿ, ನಾನು ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಮನೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡಿ ಮತ್ತೆ ಅದೆಲ್ಲ ಮಾಡಿ ಮಲಗೋಷ್ಟು ರಾತ್ರಿ 2 ಗಂಟೆ 1 ಗಂಟೆ ಆಗುತ್ತೆ. ಆ ಕಷ್ಟ ಏನಂತ ಅದು ನನಗೆ ಗೊತ್ತಿದೆ. ಸೊ ನಾವು ಅಂದರೆ ಓಕೆ, ಲೈಕ್ ನಮಗೆ ಫ್ಯಾಮಿಲಿ ಹೆಲ್ಪ್ ಆಗುತ್ತೆ, ನಮ್ಮ ಅಮ್ಮ ಅವರೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ನೀವೆಲ್ಲ ನೋಡಿಕೊಂಡು ಮನೆ ಕೆಲಸ ಎಲ್ಲ ನೋಡಿಕೊಂಡು, ಅಡುಗೆ ಕೆಲಸ ಎಲ್ಲ ನೋಡಿಕೊಂಡು, ಅದ್ರ ಜೊತೆಗೆ ಯೂಟ್ಯೂಬ್ ಮಾಡಿಕೊಂಡು, ಅದು ಇನ್ಸ್ಟಾಗ್ರಾಮ್ ಮಾಡಿಕೊಂಡು, ಇದೆಲ್ಲ ಚಾಲೆಂಜ್, ತುಂಬ ಚಾಲೆಂಜ್. ಸೊ ಇದನ್ನೆಲ್ಲ ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಂಡು ಸರ್? ಇದೆಲ್ಲ ನನಗೆ ಕಮಿಟ್ಮೆಂಟು. ಒಂದು ಕಡೆ ನಾನು ಇಲ್ಲಿ ಬಂದು ದುಡಿಬೇಕು, ಇನ್ನೊಂದು ಕಡೆ ಮನೆ ಕೆಲಸ ನಿಭಾಯಿಸ್ಬೇಕು, ಇವಾಗ ನನ್ನ ಮಗ ಬಂದಿದ್ದಾನೆ ಅವನನ್ನು ನಿಭಾಯಿಸ್ಬೇಕು, ಇನ್ನೊಂದು ಕಡೆ ನನ್ನನ್ನು ನೋಡ್ಕೋಬೇಕು. ಸೊ ಇದನ್ನೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಯೂಟ್ಯೂಬು ಮಾಡಬೇಕು. ಸೊ ಯೂಟ್ಯೂಬ್ ಅನ್ನೋದು ನನ್ನ ಕನಸು. ಯಾಕಂದರೆ ಇವತ್ತು ನಾನೊಂದು ಫೋನ್ ತಗೊಂಡಿದ್ದೀನಿ, ಹೇಳ್ಬೇಕು ಅಂದರೆ ಇಷ್ಟು ದಿನ ಹೇಳಿರಲಿಲ್ಲ ಯಾವ ವಿಡಿಯೋದಲ್ಲೂ. ಆ್ಯಕ್ಚುಲಿ ಒಂದು ಫೋನ್ ತಗೊಂಡಿದ್ದೀನಿ ಅಂದರೆ ಅದು ಯೂಟ್ಯೂಬಿಂದ ಬಂದಂಥ ದುಡ್ಡು. ಯಾಕಂದರೆ ಫಸ್ಟು ವಿಡಿಯೋ ಎಲ್ಲ ವೈರಲ್ ಆಯಿತು ನಂದು. 1 ಇಯರಿಂದ ನಾನು ನನ್ನ ಕೆಲಸನ ಬಿಟ್ಟಿಲ್ಲ ಯೂಟ್ಯೂಬಲ್ಲಿ. ಇವತ್ತು ಅಷ್ಟೇ ವ್ಲಾಗ್ ಚಾನಲಲ್ಲಿ 1 ವರ್ಷದ ಮೇಲಾಯಿತು, ಇವತ್ತವರೆಗೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ನನ್ನ ಕೆಲಸ. ಆಮೇಲೆ ನಾನು 3 ತಿಂಗ್ಳಿಗೆ ಒಂದ್ಸಾರಿ ಇದನ್ನ ವೈಫೈ ಕೂಡ ರೀಚಾರ್ಜ್ ಮಾಡ್ತೀನಿ. ಸೊ ವೈಫೈ ಯಾಕೆ ರೀಚಾರ್ಜ್ ಮಾಡ್ತೀನಿ ಅಂದರೆ ನನಗೂ ಅದು ಒಂದು ಕೆಲಸ. ಸೊ ಹಂಗಾಗಿ 9964 9964 ಗೊತ್ತಾ? ಅದಕ್ಕೆ ಈಗ ಅಷ್ಟು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡು, ಅಂದರೆ ಯೂಟ್ಯೂಬಲ್ಲಿ ಈ ಥರ ಕಂಟೆಂಟ್ ಮಾಡಬೇಕು, ಇದೆಲ್ಲ ಹೆಂಗೆ ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ ನಾನು ಇಷ್ಟು ದಿನ ಕ್ರಾಫ್ಟ್ ಚಾನಲು ಇದೆಲ್ಲ ಮಾಡ್ತಾ ಇದ್ದೆ, ಯಾವುದು ಚೆನ್ನಾಗಿ ಓಡ್ತಾ ಇರಲಿಲ್ಲ. 2-3 ಚಾನಲ್ ಮಾಡಿದ್ದೆ, ಯಾವುದು ಓಡಿಲ್ಲ. ಆಮೇಲೆ ಒಂದಷ್ಟು ಜನ ಹೇಳಿದ್ರು ನನಗೆ, ನಿನ್ನ ಲೈಫ್ ಈ ಥರ ಇದೆಯಲ್ಲ, ನೀನು ಕ್ಯಾಮ್ರಾ ಮುಂದೆ ಬಂದರೆ ನಿನ್ನನ್ನು ಜನ ಗುರ್ತಿಸ್ತಾರೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಭಯ ಆಗ್ತಾ ಇತ್ತು. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನೋಡಿದ್ರೆ ನನ್ನಷ್ಟು ನನಗೆ ನಗು ಬರ್ತಾ ಇತ್ತು. ಅಯ್ಯೋ ಕ್ಯಾಮ್ರಾ ಮುಂದೆ ಭಯನೂ ಆಗ್ತಾ ಇತ್ತು, ಸಿಕ್ಕಾಪಟ್ಟೆ ಭಯ ಪಡ್ತಾ ಇದ್ದೆ. ಕ್ಯಾಮ್ರಾ ನೋಡಿದ್ರೆ ಅಕಸ್ಮಾತ್ ನಾನು ನೋಡಿದವ್ರು ಏನು ಅನ್ಕೊಬಿಡ್ತಾರೋ, ನಾನು ಇರೋ ಪರಿಸ್ಥಿತಿ ನೋಡಿ ಏನು ಅನ್ಕೊಬಿಡ್ತಾರೋ ಅಂತ ಭಯ. ಸೊ ಹಂಗಾಗಿ ನನಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಭಯ ಆಗ್ತಿತ್ತು. ಇವಾಗ ಎಲ್ಲನೂ ನಿಭಾಯಿಸ್ಕೊಂಡು, ಯಾರೋ ಹೇಳಿದ್ರು ಒಬ್ರು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿ ಅದರಿಂದ ಅರ್ನ್ ಮಾಡ್ಬೋದು ಅಂತೇಳಿ. ಸೊ ಅವಾಗ ಏನು ಮಾಡಿದೆ, ಒಂದು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ಹೋದ ವರ್ಷ 29th ಏಪ್ರಿಲ್ಗೆ. ಸೊ ಈ ವರ್ಷಕ್ಕಾಗಲೇ 1 ವರ್ಷದ ಮೇಲೆ ಬಂತು. ಸೊ ಇವತ್ತಿನವರೆಗೂ ಕಂಟಿನ್ಯೂ ಮಾಡ್ಕೊ ಬಂದಿದ್ದೀನಿ. ಮತ್ತು ಕಂಟೆಂಟ್ ಅಂತ ಏನೂ ಇಲ್ಲ ನನ್ನ ಚಾನಲಲ್ಲಿ. ನಾನು ಹಿಂಗಿರೋದೇ ಒಂದು ಕಂಟೆಂಟ್ ಅಂತ ಇಟ್ಕೊಂಡು, ನಾನು ನನ್ನ ಲೈಫ್ ಸ್ಟೈಲ್ನ ಹೆಂಗೆ ನಿಭಾಯಿಸ್ತಾ ಇದ್ದೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಕಂಟೆಂಟ್ ಅದನ್ನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಬೇರೆ ಕಡೆ ಟೂರ್ ಹೋಗೋದೋ, ಟ್ರಿಪ್ ಹೋಗೋದೋ, ಎಲ್ಲೋ ಹೋಗಿ ನನಗೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ಬಟ್ ಇರೋದನ್ನೇ ಹೆಂಗೋ ಕ್ರಿಯೇಟ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನನಗಂತೂ ಯಾರು ಯೂಟ್ಯೂಬರ್ ಆಗಲಿ, ಒಬ್ಬೊಬ್ರದ್ದು ಯಾರ್ದು ಸಪೋರ್ಟ್ ಇಲ್ಲ, ಯಾರು ಗೊತ್ತೂ ಇಲ್ಲ. ಸೊ ಹೆಂಗೋ ನಿಭಾಯಿಸ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು, ನಾನು ರಾತ್ರಿ 2 ಗಂಟೆ ಆದರೂ, ಇವತ್ತು 1 ವರ್ಷ ಆಗಿದೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ, ಆದರೂ 2 ಗಂಟೆ ಆದರೂ ನನ್ನ ಕೆಲಸನ ನಾನು ಮಾಡಿದೆ, ಕಂಪ್ಲೀಟ್ ಮಾಡಿದೆ, ವಿಡಿಯೋ ಎಡಿಟಿಂಗ್ ಮಾಡಿದೆ, ನಾನು ಮಲಗಲ್ಲ. 2 ಗಂಟೆ ಆಗಲಿ 3 ಗಂಟೆ ಆಗಲಿ ಕಂಪ್ಲೀಟ್ ಮಾಡಿ ನಾಳೆ ಬೆಳಗ್ಗೆ ವ್ಲಾಗ್ ಅಪ್ಲೋಡ್ ಆಗೋ ಹೊತ್ತಿಗೆ ನಾನು ಮಲಗಬೇಕು. ಸೊ ಅದು ನನ್ನ ಕೆಲಸ. ಅದರಲ್ಲೂ ನನಗೆ ಸ್ವಲ್ಪ ದುಡ್ಡು ಬರ್ತಿದೆ. ಸೊ ಹಂಗಾಗಿ ನಾನು ಯೂಟ್ಯೂಬು ಬಿಟ್ಟಿಲ್ಲ, ನನ್ನ ಕೆಲಸನೂ ಬಿಟ್ಟಿಲ್ಲ. ನಾನು ಬಿಸ್ಲಲ್ಲಿ ಓಡಾಡಿದ್ರು ಪರವಾಗಿಲ್ಲ. ಒಂದಷ್ಟು ಜನ ಹೇಳ್ತಾರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ, ವ್ಯೂಸ್ ಎಲ್ಲ ಕಮ್ಮಿ ಇದೆ, ಪರವಾಗಿಲ್ಲ, ಅದು ಬಿಡ್ತಾ ಇಲ್ಲ ನಾನು. ಬಟ್ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಹೆಂಗೋ ಲೈಫು ಇವಾಗ ಒಂದು ಖರ್ಚು ಅಂತ ಬಂದರೆ ತುಂಬ ಖರ್ಚಾಗುತ್ತೆ ದುಡ್ಡು. ಹಂಗಾಗಿ ನಾನು ಎಲ್ಲೋ ಒಂದು ಸ್ವಲ್ಪ ಅಷ್ಟು ಇಷ್ಟು ಕೂಡಿಟ್ಟು ಹೆಂಗೋ ಜೀವನ ಮಾಡಬೇಕು. ಹಂಗಾಗಿ ಯಾರು ಸಪೋರ್ಟ್ ಇಲ್ಲದೇನೆ ಬದುಕ್ತಾ ಇದ್ದೀನಿ, ನಿಭಾಯಿಸ್ತಾ ಇದ್ದೀನಿ ಲೈಫ್ನ. ಅಕ್ಕ, ಈಗ ಲೈಕ್ ಸ್ವಲ್ಪ ಪರ್ಸನಲ್ ಥಿಂಗ್ ಅಂತ ಬಂದರೆ, ಈಗ ಫ್ಯಾಮಿಲಿದು ಒಂದು ಸ್ವಲ್ಪ ನಿಮ್ದು ಗಲಾಟೆಸ್ ಎಲ್ಲ ನಡೀತಾ ಇದೆ. ಲೈಕ್ ಅದು ಈಗ ಸಾಲ್ವ್ ಆಗಿದೆಯಾ? ಸಾಲು ಅಂತ ಬಂದಿದೆ. ಅಂದರೆ ಮೊನ್ನೆ ಒಂದಷ್ಟು ವಿಡಿಯೋ ನೋಡಿ ಸ್ವಲ್ಪ ಏನೋ ಹೋಗಿ ಮಾಡಿದ್ರೆ, ಸೊ ಏನಾಯ್ತು ಅದು?
ಕೇಳ್ಬೋದು, ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಇಡೀ ಇದಕ್ಕೆ ಕರ್ನಾಟಕ ಜನತೆಗೆ ಒಂದ್ ಅರ್ಧ ಮುಕ್ಕಾಲ್ ಜನ ಮುಟ್ಬಿಟ್ಟೈತ ವಿಷಯಗಳೆಲ್ಲ. ಯಾಕೆ ಹೇಳ್ತಿದೀನಿ ಅಂದ್ರೆ ಲೈಕ್ ಅಂತವ್ರಿಗೆ ನಾನೇನಂದ್ರೆ ಲೈಕ್ ಒಂದಷ್ಟು ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಲೈಕ್ ತುಂಬಾ ಜನ ನಾವೇ ನೋಡಿದ್ವಿ, ಯಾಕಂದ್ರೆ ನಾನು ಸಿಂಗಲ್ ಪೇರೆಂಟ್. ಸೊ ಆ ಕಷ್ಟ ಏನಂತ ನಮ್ಗೆ ಗೊತ್ತಿದೆ. ಸೊ ಒಂದಷ್ಟು ಜನಕ್ಕೆ ಗೊತ್ತಾಗ್ಬೇಕು ಅಂತ ಕೇಳ್ತಾ ಇದ್ದೀನಿ. ಅಪ್ಪ ತುಂಬಾ ಕಷ್ಟ ಲೈಫು ನಿಭಾಯಿಸೋದು. ಅದ್ರಲ್ಲೂ ಹೆಂಗೆ ಅಂದ್ರೆ ಒಬ್ಬ ಹೆಣ್ಮಗಳು ಕೈಯಲ್ಲಾಗಲ್ಲ ಅಂದ್ರೆ ಅದ ಇಂಡಿಪೆಂಡೆಂಟ್ ಬದುಕ್ತೀನಿ ಅಂದ್ರೆ ಅವ್ರು ನೋಡೋ ರೀತಿನೇ ಜನ ಚೇಂಜ್ ಮಾಡ್ಕೊಬಿಡ್ತಾರೆ. ಬಟ್ ನಾನು ಹಿಂಗಿರೋದಕ್ಕೆ ಆ ರೀತಿಗೆ ಯಾರು ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಹಂಗಾಗಿ ನಮ್ಮ ಮನೆ ಜನಗಳು ಯೋಚನೆ ಮಾಡಿಲ್ಲ. ಬಟ್ ಯಾರಿಗೂ ನಾನು ಡಿಪೆಂಡ್ ಆಗ್ಬಾರ್ದು ಯಾರ ಮೇಲೂ ಅನ್ನೋದು ಒಂದೇ ಒಂದು ದೃಷ್ಟಿಕೋನದಿಂದ ನಾನು ಕಷ್ಟನಾದ್ರೂ ಆಗ್ಲಿ ಏನೇ ಆಗ್ಲಿ ಅಂತ ನಿಭಾಯಿಸ್ಕೊಂಡ್ ಬಂದಿದ್ದೀನಿ. ನನ್ನ ಮಗ ಅವ್ರ ಹತ್ರ ಇರಲ್ಲ ಅಂತ ಬಂದಿದ್ದಾನೆ. ಅವನಿಗೆ ತಾಯಿ ಪ್ರೀತಿ ಬೇಕು ಅಂತ ಅನ್ಸಿರ್ಬೋದು, ಅದು ಅವನಿಷ್ಟ. ಆದ್ರೆ ಫ್ಯಾಮಿಲಿಯವ್ರು ನಿಜವಾಗ್ಲೂ ಕೈಯಲ್ಲಿ ಆಗುವಾಗ ಒಂಥರ ನೋಡ್ತಾರೆ, ಆಗದೆ ಇರೋವಾಗ ಇನ್ನೊಂದ್ ತರ ನೋಡ್ತಾರೆ. ಪರವಾಗಿಲ್ಲ, ನನ್ನ ಹಕ್ಕುಗಳನ್ನ ನಾನು ಪಡ್ಕೊಳ್ಳೋದಿಕ್ಕೆ ನಾನು ಸೋಷಿಯಲ್ ಮೀಡಿಯಾ ಮೊರೆ ಹೋಗಿದ್ದೀನಿ. ಒಂದಷ್ಟು ಜನ ನನ್ನ ಬಗ್ಗೆನೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ. ಅಯ್ಯೋ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಇಷ್ಟು ಗಟ್ಟಿಯಾಗಿರೋದಕ್ಕೆ ನಾನು ಇವತ್ತು ರೋಡಲ್ಲಿ ಬಂದ್ರು ಬದುಕ್ತಾ ಇದ್ದೀನಿ. ಏನೇನೋ ಕೆಟ್ಟ ಕೆಲಸ ಮಾಡಕ್ ಆಪ್ಷನ್ ಇತ್ತು, ಯಾವ ಕೆಟ್ಟ ಕೆಲಸ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಧೈರ್ಯವಾಗಿ ಬದುಕಬೇಕು. 4 ಜನ ನೋಡಿದ್ರೆ ಇವ್ಳು ಹಿಂಗಿದ್ಲಪ್ಪ ಅಂತ ಹೇಳ್ಬಿಟ್ಟು ಮಾತಾಡ್ಕೋಬೇಕು. ಇಷ್ಟು ಧೈರ್ಯವಾಗಿ ಇಷ್ಟು ಒಂಟಿತನವಾಗಿದ್ರು ಒಳ್ಳೆ ರೀತಿಲಿ ಬದುಕಿದ್ಲು ಅಂತ ಮಾತಾಡ್ಬೇಕು ನನ್ನ ದಿನ. ನನ್ನ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡೋದಾಗ್ಲಿ ಇದಾಗ್ಲಿ ಮಾಡಬಾರ್ದು ಅನ್ನೋದು ಒಂದೇ ಒಂದು ದೃಷ್ಟಿಕೋನದಿಂದ ಕಷ್ಟ ಆದ್ರೂ ರೋಡಲ್ಲಿ ಬಂದು ದುಡ್ದು ಬದುಕ್ತಾ ಇದ್ದೀನಿ. ಅಷ್ಟೇ ನಾನು ಹೇಳೋದು. ಹೆಣ್ಮಕ್ಳುಗಳು ಯಾವತ್ತೂ ಅಷ್ಟೇ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಇಂಡಿಪೆಂಡೆಂಟ್ ಆಗಿ ಬದುಕೊಳ್ಳೋದನ್ನ ಒಂದು ದಾರಿನ ಹುಡ್ಕೊಂಡು ಇಟ್ಕೊಂಡಿರಿ. ಯಾರು ಯಾವತ್ತು ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಬಿಟ್ಟೋದ್ಮೇಲೆ ಆಮೇಲೆ ಪಶ್ಚಾತ್ತಾಪ ಪಡೋದ್ಕಿಂತ ಮೊದ್ಲೇ ಯೋಚನೆ ಮಾಡಿ ಒಂದು ದಾರಿ ಹುಡುಕಿಟ್ಕೊಂಡಿರಿ ಅಂತ ಹೆಣ್ಮಕ್ಳಿಗೆ ಹೇಳ್ತೀನಿ. ಅದು ಏನಾದ್ರು ತಿಳ್ಕೊಬೋದು, ಬುದ್ಧಿ ಹೇಳ್ತಾ ಇದೀನಿ ಅಂತ ತಿಳ್ಕೊಬೋದು, ಒಂದು ಅಡ್ವೈಸರ್ ಅಂತ ಆದ್ರೂ ತಿಳ್ಕೊಬೋದು. ಹೆಣ್ಮಕ್ಳುಗಳು ಮಾತ್ರ ಒಂದು ದಾರಿ ಹುಡ್ಕೊಂಡು ಇಟ್ಕೊಂಡಿರಿ. ಆಕ್ಚುಲಿ ಈಗ ಅದಕ್ಕೆಲ್ಲ ನಾನು ಬಂದೆ. ಸೊ ಈಗ ಹೆಣ್ಮಕ್ಳಾದ್ರೆ ಹೆಂಗೋ ಜೀವನ ನಡೆದ್ಬಿಡ್ತದೆ. ಅದೇ ಒಂದು ಹೆಣ್ಮಗು ಅಂದಾಗ ಸಿಕ್ಕಾಪಟ್ಟೆ ಕಷ್ಟ. ಸೊ ಈಗ ತುಂಬಾ ಕಡೆ ನಾನು ನೋಡಿದ್ದೀನಿ, ಹೆಣ್ಮಕ್ಳು ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರು ಮಾಡೋದೇನಪ್ಪ ಅಂದ್ರೆ ಫಸ್ಟು ಅಪ್ಪ ಅಮ್ಮ ಮನೆಗೆ ಹೋಗ್ಬಿಡ್ತಾರೆ. ಅಲ್ಲಿ ಇರಕ್ಕಾಗದೆ, ಅಲ್ಲಿ ನಿಮಗೆ ಗೊತ್ತಿದೆ, ಅಲ್ಲಿ ಇರಕ್ಕಾಗದೆ ಕಷ್ಟಪಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ಆ ಥರ ಲೈಫ್ ಲೀಡ್ ಮಾಡೋ ಬದಲು ಒಂದು ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡೋದು. ಸೊ ಅದ್ರ ಬಗ್ಗೆ ಏನೇನು ಹೆಣ್ಮಕ್ಳಿಗೆ ಒಂದೇ ಹೇಳ್ತೀನಿ, ಏನಂದ್ರೆ ಗಂಡನ ಮನೆ ಬಿಟ್ರೆ ತವ್ರ ಮನೆ ಅಷ್ಟೇ. ಇವೆರಡರಲ್ಲಿ ಏನಕ್ಕೆ ಆ ಥರ ಬದುಕ್ಬೇಕು ನೀವೆಲ್ಲ? ನಾನು ಹೇಳೋದಿಷ್ಟೇ ನೋಡಿ, ತವ್ರ ಮನೆಗೆ ಹೋದ್ರು 2 ದಿನ ನೋಡ್ಕೋತಾರೆ. ಯಾಕೆ ಅಂದ್ರೆ ಇವತ್ತು ಬಂದಿದ್ದಾಳೆ ನಾಳೆ ಹೋಗ್ತಾಳೆ ಅನ್ನೋ ನಂಬಿಕೆ ಮೇಲೆ ನೋಡ್ಕೋತಾರೆ. 3ನೇ ದಿನಕ್ಕೆ ನೀನ್ ಯಾರೋ ಅನ್ನೋ ಥರನೇ ನೋಡೋದು ಹೆಣ್ಮಕ್ಳಿಗೆ. ಅವ್ರಿಗೆ ಹೇಳೋದಿಷ್ಟೇ, ತವ್ರ ಮನೆಗೆ ಹೋಗ್ಬೇಡಿ. ಸಾಯ್ತೀವೋ ಬದುಕ್ತಿರೋ, ಗಂಡನ ಜೊತೆ ಬದುಕಕ್ಕಾಗ್ಲಿಲ್ವಾ ಬಿಟ್ಬಿಟ್ಟು ಆರಾಮಾಗಿ ಇಂಡಿಪೆಂಡೆಂಟ್ ಆಗಿ ನಿಮ್ ಕೈಯಲ್ಲಿ ಏನ್ ಕೆಪಾಸಿಟಿ ಇದೆ, ನಿಮ್ಗೆ ಬದುಕಕ್ಕಾಗತ್ತಾ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಬದುಕಕ್ಕಾಗುತ್ತೆ ಅನ್ನೋದಾದ್ರೆ ಎಲ್ರೂ ಬಿಟ್ಬಿಡಿ. ತವ್ರ ಮನೆ ಯಾರಿಗ್ ಬೇಕು, ಮತ್ತೆ ಗಂಡನ ಮನೆ ಯಾರಿಗ್ ಬೇಕು? ಬೇಡ. 2 ಮನೆನೂ ಇಲ್ದಂಗೆ ಬದುಕಿರೋರು ಎಷ್ಟೋ ಜನ ಬದುಕ್ತಾ ಇಲ್ವಾ ಇವತ್ತು? ಹೆಣ್ಮಕ್ಳುಗಳು ಜೀವನ ಮಾಡ್ತಾ ಇಲ್ವಾ? ಹೆಣ್ಮಕ್ಳು ಯಾವ್ದಕ್ಕೂ ಎದುರ್ಕೋಬಾರ್ದು. ಎಲ್ಲಾನು ನಿಭಾಯಿಸ್ತೀನಿ ಅಂತ ಒಂದೇ ಒಂದು ಧೈರ್ಯ ತಗೊಳ್ಳಿ. ಯಾಕಂದ್ರೆ ನನ್ನಂತೋಳೆ ನೋಡಿ, ಇವತ್ತು ಯಾರು ನೋಡ್ಕೊತಾ ಇಲ್ಲ ನನ್ನ ಸತ್ರು ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಆದ್ರೂ ನಾನು ಬದುಕ್ತಾ ಇದೀನಿ. ಸೊ ಹಂಗಾಗಿ ಹೆಣ್ಮಕ್ಳು ನಿಜವಾಗ್ಲೂ ಹೇಳ್ತೀನಿ, ಧೈರ್ಯ ಮಾಡ್ಕೊಳ್ಳಿ ಫಸ್ಟು. ಇವತ್ತು ಅವ್ರು ಬಿಟ್ಟು ಹೋಗ್ತಾವ್ರೆ ಅಂತ ಅಂದ್ರೂ ನಾಳೆ ನಾನು ಅವ್ರು ಬಿಟ್ಟರು ಬದುಕ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇರ್ಬೇಕು ನಿಮ್ಗೆ. ಅವಾಗ ಮಾತ್ರ ಬದುಕನ್ನ ನೀವು ಕಟ್ಕೋತೀರಾ. ಧೈರ್ಯ ಬೇಕು ಫಸ್ಟು. ಮೊದಲು ನಮ್ಮ ಮನ್ಸಲ್ಲಿ ನಾವು ಗಟ್ಟಿಯಾಗಿರ್ಬೇಕು. ಯಾರು ಏನಂತಾರ ಅನ್ಕೊಳ್ಳಿ ಬಿಡಿ, ಅವ್ರು ಅನ್ಕೊಳ್ಳೋದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ನಾವು ನಿಯತ್ತಾಗಿ ನಾವು ಬದುಕ್ತಾ ಇದೀವಿ ಅಂತ ತೋರ್ಸ್ಕೊಳ್ಳೋದಿಕ್ಕೆ ನಾವೊಂದು ದಾರಿ ಮಾರ್ಗ ಹುಡ್ಕೊಂಡ್ರೆ ಒಳ್ಳೇದು ಜೀವನಕ್ಕೆ. ಯಾಕಂದ್ರೆ ನಿಮ್ಗೆ ಏನಾದ್ರು ಯಾವಾಗಾದ್ರೂ ಅನ್ಸಿದ್ಯಾ ಫೈನಾನ್ಷಿಯಲಿ ನಂಗೆ ಏನಾದ್ರು ಹೆಲ್ಪ್ ಬೇಕಾಗಿದೆ ಈಗಾಗ್ಲಿ ಮುಂದಕ್ಕಾಗ್ಲಿ? ಸರ್, ಫೈನಾನ್ಷಿಯಲಿ ಹೆಲ್ಪ್ ಬೇಕಾಗ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಸಿಚುವೇಶನ್ ಹಂಗಿದೆ, 80% ಡಿಸಬಿಲಿಟಿ ಇದೆ. ಸೊ ಹಂಗಾಗಿ ನನಗೆ ಹೆಲ್ಪ್ ಬೇಕಾಗ್ಬೋದು. ಆದ್ರೆ ಯಾವ್ದನ್ನು ಇವಾಗ್ಲೇ ಥಿಂಕ್ ಮಾಡೋ ಪೊಸಿಷನ್ ಅಲ್ಲಿ ಇರಲ್ಲ. ಇವಾಗ ಮನುಷ್ಯ ನಾನು ಇವತ್ತಿನ ಮಾತಾಡ್ತಾ ಇದೀನಿ. ಈಗ ನಿಮ್ಗೆ ಏನಾದ್ರು ಫೈನಾನ್ಷಿಯಲ್ ಹೆಲ್ಪ್ ಬೇಕಾಗಿದೆ ಅಂತಂದ್ರೆ ನಮ್ಮ ಕಡೆಯಿಂದ ಏನಾದ್ರು ಲೈಕ್ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದಾನೇ ಆಗಿರ್ಲಿ, ಸೊ ನಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಮಾಡ್ಬೋದಾ ಅಂತ ಅದನ್ನ ಯಾಕಂದ್ರೆ ಕೇಳ್ತಾ ಇರೋದು. ನನಗೆ ಏನ್ ಗೊತ್ತಾ, ಈಗ ಗೊತ್ತಾಯ್ತು ನನಗೆ ಸಡನ್ಲಿ ಏನಾದ್ರು ಒಂದು ಹೆಲ್ಪ್ ಬೇಕೇ ಬೇಕು ಅಂದಾಗ ನನ್ನ ಚಾನಲ್ ಅಲ್ಲಿ ಒಂದು ಮಾತಾಡಿದ್ರೆ ಎಷ್ಟೋ ಜನ ಇವತ್ತು ಹೆಲ್ಪ್ ಮಾಡಕ್ಕೆ ರೆಡಿ ಇದ್ದಾರೆ. ನಾನೇ ನೋಡಿದೀನಿ ಹಾಕೋದಿಕ್ಕೆ ರೆಡಿ ಇದಾರೆ. ಅಕೌಂಟ್ ನಂಬರ್ ಕಳ್ಸಿ, QR ಕೋಡ್ ಕಳ್ಸಿ ಅಂತ. ಆದ್ರೆ ನಾನು ಸಡನ್ಲಿ ಹೆಲ್ಪ್ ಬೇಕಾಗಲ್ಲ ನನಗೆ. ಯಾಕೆಂದ್ರೆ ನಾನು ಇವಾಗ ದುಡಿತಾ ಇದ್ದೀನಿ, ಕೈಯಲ್ಲಾದಷ್ಟು ದಿನ ದುಡಿತೀನಿ. ನನಗೆ ಯಾವತ್ತು ಆಗಲ್ಲ ದೇವ್ರೆ, ಆಗದೇ ಇಲ್ಲ ಅನ್ಸೋ ಪರಿಸ್ಥಿತಿ ಬಂದ್ರೆ ನಾನು ಜನಗಳ ಹತ್ರ ಕೇಳಿದ್ರೆ ನಿಜವಾಗ್ಲೂ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ. ನಾನು ಆಲ್ರೆಡಿ
ಮನೆ ಕಟ್ಟುವಾಗ ಎಲ್ಪ್ ಕೇಳಿದ್ದೆ, ಅವಾಗ ಒಂದಷ್ಟು ಜನ ಎಲ್ಪ್ ಮಾಡಿದ್ರು. ಬಟ್ ಇರೋದ್ನೆಲ್ಲ ತಗೊಂಡೋಗ್ಬಿಟ್ಟು ಅವ್ರಿಗೆ ಕೊಟ್ಟು ಮೆಸ್ರಿ ಹಾಳು ಮಾಡ್ದೆ, ಅದನ್ನ ಬೇರೆ. ಸೊ ಹೋಯ್ತದು. ಆದ್ರೂ ಹೋಗಿರೋದಕ್ಕೆ ನಾನೊಂದು ರೀಸನ್ ಕೊಡ್ಬೇಕಾಗಿತ್ತು. ಸೊ ಹಂಗಾಗಿ ಅವ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಾಕಿದ್ದೆ ಒಂದು. ಯಾಕಂದ್ರೆ ಜನ ಕೇಳ್ತಾರೆ, ನಾವು ನಿಮ್ಗೆ ದುಡ್ಡು ಕೊಟ್ಟಿದ್ದೋ ಮನೆ ಕಟ್ಟೋದಕ್ಕೆ, ಏನ್ ಮಾಡಿದ್ರ ಅಂತ. ಹಂಗಾಗಿ ಆ ವಿಷಯ ಹಿಂಗಿದೆ, ಹಿಂಗ್ ಮೋಸ ಹೋಗಿದ್ದೀನಿ. ಅವ್ರದ್ದು ಪೂರ್ತಿ ರೆಕಾರ್ಡ್ಸ್ ನಲ್ಲಿ ಹಾಕಿದೀನಿ. ಯಾಕೆಂದ್ರೆ ನಾನ್ ನಾಳೆ ತಪ್ಪಿಸ್ತೇ ಆಗ್ಬಾರ್ದು. ನಾಳೆ ಏನಾದ್ರು ನಂಗೆ ಕಷ್ಟ ಅಂದಾಗ ಇವಳು ಈ ತರ ಮೋಸ ಮಾಡಿದ್ಲು, ಇವಳಿಗೆ ಯಾಕೆ ದುಡ್ಡು ಹಾಕ್ಬೇಕು ಅಂತ ಜನ ಅನ್ಬಾರ್ದು ನನ್ನನ್ನ. ಹಂಗಾಗಿ ನಾನು ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಟೆ. ಅದ್ ಬಿಟ್ರೆ ನನ್ಗೆ ಸಡನ್ ಆಗಿ ಹೆಲ್ಪ್, ನನ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನಾನು ದುಡಿತಾ ಇದ್ದೀನಿ, ಸದ್ಯ ಜೀವನ ನಡೀತಾ ಇದೆ. ನನ್ಗೆ ಯಾವತ್ತು ಕೈಯಲ್ಲಿ ಆಗದೇ ಇಲ್ಲ, ತೀರ್ಮಾನ ತುಂಬಾ ಕಷ್ಟ ಬಂದಿದೆ ಅನ್ನೋ ಪರಿಸ್ಥಿತಿ ನಾನು ಕೇಳಿದ್ರೆ ನಿಜವಾಗ್ಲೂ ನನ್ನ ಫಾಲೋವರ್ಸು ಅಷ್ಟು ಜನ ಇದಾರೆ, ಕೊಡ್ತಾರೆ, ಯಾರಾದ್ರೂ ಕೊಡ್ತಾರೆ. ಅದೊಂದು ನಂಗೆ ನಂಬಿಕೆ ಇದೆ. ದೇವ್ರ ಹೆಂಗೋ ಜೀವನ ಸಾಗಿಸ್ತಾ ಇದ್ದಾನೆ, ಅದೊಂದು ಖುಷಿ. ಹಂಗೆ ನಿಮ್ಮ ಚಾನಲ್ ಹೆಸರು ಮತ್ತೆ ನಿಮ್ಮ ಪೇಜ್ ಹೆಸರು ಹೇಳಿ. ಸವಿತಾ ಸವಿ ಕನ್ನಡ ವ್ಲಾಗ್ಸ್ ಅಂತ ಇದೆ ನಂದು ಯೂಟ್ಯೂಬ್ ಚಾನಲ್. ಮತ್ತೆ ಫೇಸ್ಬುಕ್ ಅಲ್ಲಿ ಸವಿತಾ ಸವಿ ಅಂತ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸವಿ 620 ಅಂತ ಇದೆ. ಬಟ್ ನನಗೆ ಏನ್ ಗೊತ್ತಾ, ಯೂಟ್ಯೂಬ್ ಅಲ್ಲಿ ಬಿಟ್ರೆ ಬೇರೆ ಇದರಲ್ಲಿ ಅರ್ನಿಂಗ್ಸ್ ಏನು ಬರ್ತಾ ಇಲ್ಲ. ಬಟ್ ಫಾಲೋವರ್ಸ್ ಜಾಸ್ತಿ ಜನ ಇದ್ದಾರೆ. ಫೇಸ್ಬುಕ್ ಅಲ್ಲಿ 88K ನನಗೆ ಕಂಪ್ಲೀಟ್ ಆಗಿದ್ದಾರೆ. ಬಟ್ ನಂಗೆ ಅದರೊಳಗೆ ದುಡ್ಡು ಬರುತ್ತೆ, ಅದು ಹೆಂಗ್ ಮಾಡ್ಬೇಕು ಅದು ನಂಗೆ ಗೊತ್ತಿಲ್ಲ. ಸ್ವಲ್ಪ ಅಲ್ಲೇ ಫ್ಲಾಪ್ ಮಾಡಿದೀನಿ, ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಬಟ್ ಯೂಟ್ಯೂಬ್ ಅಲ್ಲಿ ಬರ್ತಿದೆ, ಅವಾಗೋ ಇವಾಗ $1 ಕೌಂಟ್ ಆಗುತ್ತೆ. ಯಾಕಂದ್ರೆ ವಿಡಿಯೋ ವೈರಲ್ ಆಗಲ್ಲ, ಯಾವ್ದೋ ಒಂದು ವಿಡಿಯೋ ವೈರಲ್ ಆಗುತ್ತೆ, ಅವಾಗ ಒಂಚೂರು ಏನೋ ಒಂದು ಆಗುತ್ತೆ. ಸೊ ಆದ್ರೂ ನಾನು ನನ್ನ ವಿಡಿಯೋಗಳನ್ನ ಬಿಟ್ಟಿಲ್ಲ, ನನ್ನ ಕೆಲಸನ ಬಿಟ್ಟಿಲ್ಲ. ಕೆಲಸ ಬಿಡದೆ ಮಾಡಿದ್ರೆ ಯಾವತ್ತಾದ್ರೂ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಆ ಧೈರ್ಯದ ಮೇಲೆ ನನ್ನ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ಸ್ ಅಕ್ಕ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.